ವಿಚಿತ್ರವಾಗಿ ನುಡಿತಾ ಇದ್ದಾನೆ. ಈ ಸಂಸಾರದ ಪ್ರಾಪಂಚಿಕದ ಅವನಿಗೆ ಮನೋಭಾವನೆ ಅವನಿಗಿಲ್ಲ, ಪ್ರಾಪಂಚಿಕದ ವಾಸನೆ ಅವನಿಗಿಲ್ಲ, ನಿಷ್ಕಾಮಿಯಾಗಿ ಬೆಳಿತಾನೆ. ಅವನ ಬಳಿ ಕಾಮ ಇಲ್ಲ, ಕ್ರೋಧ ಇಲ್ಲ, ಮೋಹ ಇಲ್ಲ, ಮದ ಇಲ್ಲ, ಮತ್ಸರ ಇಲ್ಲ. ಇಂತಹ ನಿಷ್ಕಳಂಕ ಜೀವಿ ವಿಶ್ವಾರಾಧ್ಯ. ಸ್ವಲ್ಪ ದಿನ ಕಳೆದ ಬಳಿಕ ಅವರು ತಮ್ಮೊಬ್ಬ ಹುಟ್ಟುತ್ತಾನೆ, ಬಸವಲಿಂಗ ಅಂತೇಳಿ ಅವನಿಗೆ ಹೆಸರಿಡ್ತಾರೆ. ಇವನ ಹೆಸರು ವಿಶ್ವಾರಾಧ್ಯ. ಬೆನ್ನಿಗೆ ಮತ್ತೊಬ್ಬ ಹುಟ್ಟುತ್ತಾನೆ ಬಸವಲಿಂಗ. ಒಬ್ರಿಗಿಂತಲೂ ಒಬ್ಬರು ಹುಷಾರಿ. ಯಾವ್ದ್ರಾಗ? ಜಗಳ ತೆಗೆದ್ರಾಗ ಅಲ್ರಿ, ಓದಾದ್ರಾಗ, ಮಾತಿನೊಳಗ, ಶಾಸ್ತ್ರದೊಳಗ, ಆಧ್ಯಾತ್ಮಿಕದ ಶಿಕ್ಷಣದೊಳಗೆ ಮುಂದಾಗಿದ್ದಾರೆ. ಅವಾಗ ರಾಚೋಟೇಶ್ವರ್ ಹೇಳ್ತಾರೆ, ಬನ್ನಯ್ಯ ಶಾಸ್ತ್ರಿಗಳೇ ಬನ್ನಿ, ಗೌಹಾರದೊಳಗ ಬನ್ನಯ್ಯ ಶಾಸ್ತ್ರಿಗಳೇ ಬನ್ನಿ, ಇವರಿಬ್ಬರಿಗೆ ಒಯ್ದು ಕಾಶಿಗೆ ಬಿಡೋಣ. ಕಾಶಿಗೆ ಒಯ್ದು ಬಿಡೋಣ ಅಂದಾಗ ತಾಯಿಗೆ ಬಹಳ ದುಃಖ ಆಗ್ತದೆ. ಮಕ್ಕಳಿಗೆ ಬಿಟ್ಟು ನಾ ಹೆಂಗಿರ್ಲಿ? ನಮಗ ಹಡದು ಜಾಕಿ ಮಾಡಿ ನಮಗೆ ಕಣ್ಣಾಗ ಕಣ್ಣಿಟ್ಟು 9 ತಿಂಗಳು ಹೊಟ್ಟೆಯಾಗಿಟ್ಟುಕೊಂಡು ಸಂಕಟವನ್ನು ತನ್ನೊಳಗಿಟ್ಟುಕೊಂಡು ಕರುಳಿನ ಕುಡಿಯನ್ನ ನಾ ಹೆಂಗೆ ಬಿಡ್ಲಿ ಅಂತ ತಾಯಿ ಚಿಂತೆ ಮಾಡ್ತಾಳೆ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು ರನ್ನ ಜೋ ಚಿನ್ನ ಜೋ, ಚಿನ್ನ ಜೋ ಜೋ ಎಂದು, ರನ್ನ ಜೋ ಚಿನ್ನ ಜೋ, ಚಿನ್ನ ಜೋ ಜೋ ಎಂದು ಜೋಗುಳ ಪಾಡಿದವಳು ತಾಯಿಯಲ್ಲವೇ, ನಮ್ಮ ತಾಯಿಯಲ್ಲವೇ. ನಮ್ಮನ್ನು ಹಡೆದವಳು, ಹಡೆದು ಜೋಕೆ ಮಾಡಿದವಳು. ಹೌದು, ವಿದ್ಯಾ ಬುದ್ಧಿ ಕಲಿಬೇಕಂತೇಳಿ ಒಳಗೆಲ್ಲ ಕುತೂಹಲ ಅದ. ಆದ್ರೆ ಮಕ್ಕಳ ಮೇಲೆ ಕಳವಳ ಜಾಸ್ತಿ. ಹೆಂಗೆ ಬಿಡ್ಲಿ, ಬಿಟ್ಟು ಹೆಂಗಿರ್ಲಿ? ಎಲ್ಲಿ ಕಾಶಿ, ಎಲ್ಲಿ ಗಂಹಾರ, ನನ್ನ ಮಕ್ಕಳಿಗೆ ಕಾಶಿಗೆ ಕಳಿಸ್ಲ್ಯಾ ಅಂತಾಳೆ ತಾಯಿ. ನೀಲಮ್ಮ ತಾಯಿ ವಿಶ್ವಾರಾಧ್ಯರಿಗೆ ಕರಿತಾಳೆ. ವಿಶ್ವ, ಕಾಶಿಗೆ ಹೋಗ್ತೀಯಾ? ಬಸವ, ಕಾಶಿಗೆ ಹೋಗ್ತೀಯಾ? ಅವಾಗ ವಿಶ್ವಾರಾಧ್ಯ ಅಂದ, ಅಮ್ಮ, ಉಣಲು ಉಡಲು ಹೊದೆಯಲು ವಸ್ತ್ರವನಿತ್ತು ನನ್ನ ಪಾಲನೆ ಲಾಲನೆ ಮಾಡಿದ ನನ್ನವ್ವ, ಬೀಳ್ಕೊಡು ನನ್ನವ್ವ, ಬೀಳ್ಕೊಡು, ನನಗೆ ಕೊಟ್ಟು ಕಳಿಸು ನನ್ನವ್ವ ಅಂಥೇಳಿ ಒಂದೇ ಸಮನೆ ಕೇಳ್ಕೊಂಡಾಗ ಒಯ್ದು ಕಾಶಿಗೆ ಬಿಟ್ಟು ಬರ್ತಾರೆ. ಕಾಶಿಯೊಳಗೆ ಸಂಸ್ಕೃತ ಪಾಠಶಾಲೆ ನಡೆದಿದೆ. ಅನೇಕ ವರ್ಷಗಳ ಕಾಲ ಅಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ. ನಿನ್ನೇನು ಪೀಠದವರು ಬಂದಿದ್ರಲ್ಲ, ಕಾಶಿ ಪೀಠದ ಜಗದ್ಗುರುಗಳು ಮಹಾಸನ್ನಿಧಾನ, ಇವರ ವಿದ್ಯೆಯನ್ನು ನೋಡಿ ಘನಪಂಡಿತ, ವೇದಾಂತ ವಾಗೀಶ, ಪ್ರವಚನ ಪ್ರವೀಣ, ಶಿವಾಚಾರ್ಯ ರತ್ನ ಅಂಥೇಳಿ 4-5 ಬಿರುದಾವಳಿಗಳನ್ನು, ಪ್ರಶಸ್ತಿಯನ್ನು ಕಾಶಿಲಿಂದ ತಗೊಂಡ. ಕಾಶಿ ಪಂಡಿತನಾದ. ಇಲ್ಲಿ ತಾಯಿ ನೆನೆಸ್ತಾಳೆ, ಹೋಗಿ ಎಷ್ಟು ವರ್ಷ ಆಯಿತು, ಮಕ್ಕಳು ತಿರುಗಿ ಬಂದಿಲ್ಲ. ಬನ್ನಯ್ಯ ಶಾಸ್ತ್ರಿಗಳಿಗೆ ನೀಲಮ್ಮ ಹೇಳ್ತಾಳೆ ಗಂಡನಿಗೆ,
ಪತಿದೇವರೇ ನನ್ನ ಮಕ್ಕಳ ಮುಖ ನೋಡಬೇಕು. ಸ್ವಲ್ಪ ದಿವಸದಲ್ಲಿ ಅವರು ಬರ್ತಾ ಇದ್ದಾರೆ. ಇಡೀ ಸುತ್ತೆಲ್ಲ ಹಬ್ಬಿತ್ರಿ, ಸುತ್ತು ಊರಿಗೆಲ್ಲ ಕಾಶಿ ಕಳಿಸ್ಯಾರಂತ. ಆ ಹಿರೇಮಠದ 2 ಮಕ್ಕಳು ಕಾಶಿ ಕಲೀಲಿಕ್ಕೆ ಹೋಗ್ಯಾರಂತ. ನಮ್ಮ ಭಾಗದ ಹೆಸರನ್ನು ತರ್ತಕ್ಕಂಥ ವಿಶ್ವಾರಾಧ್ಯ, ವಿಚಿತ್ರ ಲೀಲೆ ಮಾಡ್ತಕ್ಕಂಥ ವಿಶ್ವಾರಾಧ್ಯ. ಅವಾಗ ಅವ್ರು ಬರ್ತಾರಂತ ಹೇಳಿ ನಿನ್ನೆ ಹೆಂಗೆ ಜಗದ್ಗುರುಗಳು ಬಂದಾಗ ಆಹ್ವಾನ ಮಾಡ್ಕೊಂಡಿವು ನಾವು. ವಾದ್ಯ ವೈಭವ ಸಂಭ್ರಮ ಸಡಗರದಿಂದ ಕರ್ಕೊಂಡು ಬಂದೆವು ನೋಡ್ರಿ. ಕರ್ಕೊಂಡು ಬಂದಿವಿ. ಅವಾಗ ಅಲ್ಲಿ ಕೂಡ ಗಂಹಾರದೊಳಗೆ ಅವರಿಬ್ಬರು ಬಸಲಿಂಗ ಶಾಸ್ತ್ರಿ, ವಿಶ್ವಾರಾಧ್ಯ ಶಾಸ್ತ್ರಿಗಳು ಬರ್ತಾ ಇದ್ದಾರೆ. ಗಣಪಂಡಿತರಾಗಿ ನಮ್ಮ ಊರಿಗೆ ಬರ್ತಾ ಇದ್ದಾರೆ ಅಂಥೇಳಿ ಕುಂಭ ಕಳಸ ಸುತ್ತೆಲ್ಲ ಜನ ಸೇರಿದೆ. ಬಂದರು. ಭಾಳ ಸಂತೋಷ ಆಯಿತು ವಿಶ್ವಾರಾಧ್ಯರಿಗೆ. ಅದೆಲ್ಲ ನೋಡಿ ನಮ್ಮ ಚರಿತ್ರೆ ನಾಯಕ ಜ್ಞಾನಿಯ ಗುಣ ಬ್ಯಾರೆ, ಅಜ್ಞಾನಿಯ ಗುಣ ಬ್ಯಾರೆ. ಜ್ಞಾನಿ ಆದವನ ಮಾತು ಬ್ಯಾರೆ ಇರ್ತಾವ, ಅಜ್ಞಾನಿ ಆದವನ ಮಾತು ಜಗಳ ಇರ್ತದೆ. ಅವನ ಮಾತು ಜಗಳ ತರ್ತದೆ, ಜ್ಞಾನಿ ಮಾತು ಒಂದು ಗೂಡಿಸ್ತದೆ. ಇಟ್ಟೇ ಫರಕ್. ಅದಕ್ಕೆ ಅಂತಾರೆ ನೋಡ್ರಿ, ವೀರಭದ್ರೇಶ್ವರ ಫರಾಕ್ ಬಹು ಫರಾಕ್, ಮಲ್ಲಿಕಾರ್ಜುನ್ ಫರಾಕ್ ಬಹು ಫರಾಕ್, ಅವ್ರಿಗೆ ನಮಗೆ ಮಕ್ಕಳು ಫರಾಕ್ ಅಂತ. ಜ್ಞಾನಿ ಮಾತು ಬ್ಯಾರೇನೇ ಇರ್ತಾವ, ಅಜ್ಞಾನಿಯ ಮಾತು ಬ್ಯಾರೆ ಇರ್ತಾವ. ಕುದುರೆ ಕತ್ತಿ ಒಂದೇ ಕಡೆಗೆ ಮೈತದ, ಕುದುರೆನೂ ಕತ್ತಿನೂ. ಆದ್ರೆ ಕತ್ತಿ ಅಗಸನ ಬಟ್ಟೆ ಹೊತ್ತು ತಿರುಗಿ ತನ್ನ ಜೀವನ ಕಳೀತದೆ. ಕುದುರೆ ಹಂಗಲ್ಲ. ಕುದುರೆ ಏನು ಮಾಡ್ತದೆ? ತನ್ನ ರಾಜನನ್ನು ಕಾಯುತ್ತದೆ. ಯಾವಾಗ ನನಗೆ ಸವಾರಿ ಮಾಡ್ತಾನ ಅಂತೇಳಿ ಕುದುರೆ ಕಾಯ್ತದೆ. ಜ್ಞಾನಿಯ ಗುಣ ಬ್ಯಾರೆ, ಅಜ್ಞಾನಿಯ ಗುಣ ಬ್ಯಾರೆ. ಸಮುದ್ರದೊಳಗೆ ಉಪ್ಪು ಹುಟ್ಟುತ್ತದೆ, ಮುತ್ತೂ ಹುಡ್ತದೆ. ಉಪ್ಪು ಕರಗಿ ನೀರಾಗುತ್ತದೆ, ಮುತ್ತು ಹಾಗೆ ಉಳಿತದೆ. ಹಾಗೆ ಜ್ಞಾನಿ ಇರಬೇಕು ಮನುಷ್ಯ, ಜ್ಞಾನವಂತನಾಗಬೇಕು. ಅಲ್ಲಮ ಪ್ರಭುಗಳು ಹೇಳ್ತಾರೆ, ಭೂಮಿ ನಿನ್ನದಲ್ಲ, ಹೇಮ ನಿನ್ನದಲ್ಲ, ಕಾಮಿನಿ ನಿನ್ನವಳಲ್ಲ, ಇದು ಜಗಕ್ಕಿಕ್ಕಿದ ವಿಧಿ. ನಿನ್ನದೆಂಬುದು ಜ್ಞಾನ ರತ್ನ ಗುಹೇಶ್ವರ ಲಿಂಗದಲ್ಲಿ ಇದನ್ನು ಅಲಂಕರಿಸಿದೆಯಾದಡೆ ನಿನಗಿಂತ ಸಿರಿವಂತರು ಯಾರೂ ಇಲ್ಲ ಅಂತ ಹೇಳ್ತಾರೆ. ಜ್ಞಾನದ ಮುಂದೆ ಇನ್ನೊಂದಿಲ್ಲ. ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಅಮೇರಿಕದೊಳಗ ತನ್ನ ಹೆಂಡ್ರು ಮಕ್ಕಳಿಗೆ ತಗೊಂಡು, ಯಾರು ಬಂಧುಗಳಿಲ್ಲ, ಮಿತ್ರರಿಲ್ಲ, ಬೀಗರಿಲ್ಲ, ಹೆಂಡ್ರು ಮಕ್ಕಳಿಗೆ ತೊಗೊಂಡು ಅಮೇರಿಕದಾಗ ಇರ್ತಾನೆ. ಒಬ್ಬ ಸಾಫ್ಟ್ವೇರ್ ಇಂಜಿನಿಯರ್. ಅಲ್ಲಿ ಯಾರು ಬಂಧುಗಳು ಇರಂಗಿಲ್ಲ ಅವನಿಗೆ. ಯಾವುದ್ರ ಮೇಲೆ ಇರ್ತಾನೆ, ಯಾವ ಆಧಾರ ಮೇಲೆ ಇರ್ತಾನೆ ಅಂದರೆ ಅವ ಕಲ್ತಿರ್ತಕ್ಕಂಥ ಜ್ಞಾನದ ಮೇಲೆ. ಅವ ಕಲ್ತಿರ್ತಕ್ಕಂಥ ಜ್ಞಾನ ಅವನಿಗೆ ರಕ್ಷಣೆ ಮಾಡ್ತದೆ. ಪುಣ್ಯಾತ್ಮರೇ ಇರಲಿ, ಇಲ್ಲಿ ಕಲ್ತು ಬಂದಿದ್ದಾರೆ ಕಾಶಿಲಿಂದ. ವಿಶ್ವಾರಾಧ್ಯರು ಬಂದು ಎಲ್ಲ ಮೆರವಣಿಗೆ ಆಯಿತು, ಮಾತನಾಡಿದ್ರು. ಮುಂದಿನ ಮುಂದೆ ನಿನ್ನ ನಿಲುವು ಏನಂತ ತಾಯಿ ಕೇಳ್ತಾಳೆ. ಇದು ಸಾರ್ಥಕ ಬದುಕಿನ ನಿಲುವದ. ನಾನು ನಾಯ್ಕಲ್ದೊಳಗೆ ಒಂದು ಸಂಸ್ಕೃತ ಪಾಠಶಾಲೆ ತೆಗಿತೀನಿ. ನಾಯ್ಕಲ್ದೊಳಗೆ ಸಂಸ್ಕೃತ ಪಾಠಶಾಲೆ ತೆಗೆದ ವಿಶ್ವಾರಾಧ್ಯ, ಎರಗಲ್ದೊಳಗೆ ಸಂಸ್ಕೃತ ಪಾಠಶಾಲೆ ತೆಗೆದ, ಟೆಂಗಳಿ ಊರಾಗ ಬಸವ ಪುರಾಣ ಹೇಳ್ದ. ಚಿತ್ತಾಪುರ ತಾಲೂಕು ಟೆಂಗಳಿ. ಆ ಟೆಂಗಳಿ ಗ್ರಾಮದೊಳಗೆ ಬಸವ ಪುರಾಣ ಹಚ್ಚಾರ. ಸ್ವಲ್ಪ ಲಕ್ಷ ಕೊಟ್ಟು ಕೇಳ್ರಿ. 3 ತಿಂಗಳ ಬಸವ ಪುರಾಣ. ಕಾಶಿ ಪಂಡಿತನಾಗಿರ್ತಕ್ಕಂಥ ವಿಶ್ವಾರಾಧ್ಯ ಪುರಾಣ ಹೇಳಕತ್ತಾನ ಟೆಂಗಳಿ ಒಳಗ. ವಿಚಿತ್ರ ಲೀಲೆ ನಡೀತದೆ, ಪವಾಡ ನಡೀತದೆ. ಏನು ಅಂತ ಕೇಳಿದ್ರೆ, ಆ ಪುರಾಣ ಕೇಳಕ್ಕ 2 ಹಕ್ಕಿಗಳು ಬಂದು ಕುಂಡಿರ್ತೀವಂತ, 2 ಪಕ್ಷಿಗಳು ಬಂದು ಕುಂಡಿರ್ತೀವು. ಶರಣನ ಪುರಾಣ ಹಚ್ಚಿದ್ರಿ ಅಂದ್ರೆ ತೊಟ್ಟಲು ಕಾರ್ಯಕ್ರಮಕ್ಕೆ ಎಟ್ಟೆ ರಾತ್ರಿ ಆದ್ರೂ ಗುಬ್ಬಿಗಳು ಇನ್ನೂ ಬರ್ತಾವ. ಯಾವ ಊರಾಗ ಬೇಕಾದ ಊರಾಗ ಹಚ್ಚಿರಿ ನೀವು. ಶರಣನ ಪುರಾಣ ಎಲ್ಲಿರ್ತದೆ? ಹಂತಿ ನಡೆದಾಗ ಬರ್ತಾವ, ಮದ್ವಿ ನಡೆದಾಗ ಬರ್ತಾವ, ತೊಟ್ಟಲ ಕಾರ್ಯಕ್ರಮಕ್ಕೆ ಬರ್ತಾವ. ಯಾಕಂದ್ರೆ ಪಶು ಪ್ರಾಣಿ ಪಕ್ಷಿಗಳ ಪ್ರಿಯ ಇದ್ದ ಶರಣ ಬಸವ. ಅರಳುಗುಂಡಿಗೆ ಬಿಟ್ಟು ಬರೋತ್ತಿಗೆ ದನಗಳು ಅಳುತ್ತಿದ್ದುವಂತ. ಶರಣ, ನೀ ಬಿಟ್ಟು ಹೊಂಟಿ, ನಮಗೆ ಯಾರು
ನಮಗೆ ಯಾರು ಮೇವು ಹಾಕೋರು ನೀರು ಕುಡಿಸೋರು ಶರಣ ಶರಣ ಅಂದವರಿಗೆ ಮರಣವೇ ಇಲ್ಲ. ಏ ಶರಣ ಅಂತ ಹೇಳಿ ದನಗಳು ಅಳಾಕತ್ತಾವ ಅರಳುಗುಂಡಿಗೆ ಬಿಟ್ಟು ಬರುವಾಗ. ಅವಾಗ ಶರಣ ಹೇಳ್ದ, ಅಳಬಾರ್ದು, ಸದಾವ ಕಾಲ ನಾನು ಇಲ್ಲೇ ಇರ್ತೀನಿ, ನನ್ನ ಆತ್ಮ ಇಲ್ಲೇ ಅರಳುಗುಂಡಿಗೆ ಒಳಗಿರ್ತದೆ, ನಿಮ್ಮ ಜೊತೆಗೆ ಇರ್ತೀನಿ ಅಂತ ಹೇಳಿ ಡುಬ್ಬ ಚಪ್ಪಡಿಸಿ ಮುಂದೆ ಬಂದ. ಯಾಕೆ ಹೇಳಕತ್ತೀನಿ ಅಂದ್ರೆ, ಟೆಂಗಳಿ ಒಳಗ ವಿಶ್ವಾರಾಧ್ಯರು ಬಸವ ಪುರಾಣ ಹೇಳಕತ್ತಾರ. 3 ತಿಂಗಳ ದಿವಸ ಪುರಾಣ ಹೇಳುವಾಗ 2 ಪಕ್ಷಿಗಳು ಬಂದು ಕುಂತು ಕೇಳ್ತಿದ್ವಂತ. ದಿನನಿತ್ಯ ತೋರಿಸ್ತಿದ್ರಂತ ವಿಶ್ವಾರಾಧ್ಯರು. ಈಗ ಅಲ್ಲಿ ನೋಡ್ರಿ, ನೀವು ಅಲ್ಲ ಮತ್ತು ನೀವು ನೋಡ್ರಿ ಆ ಕಡೆ. ವಿಶ್ವಾರಾಧ್ಯರು ಅಲ್ಲಿ ತೋರಿಸ್ತಿದ್ರು. 2 ಪಕ್ಷಿಗಳು ದಿನನಿತ್ಯ ಬರ್ತಾವ ನೋಡ್ರಿ, ಕೇಳ್ತಾವ. 3 ತಿಂಗಳ ದಿವಸ ಹಗಲತ್ ಕಾಣ್ತಿದ್ದಿಲ್ಲ. ಯಾವಾಗ ಪುರಾಣ ಚಾಲು ಆಗ್ತದೆ, ಪ್ರಾರಂಭಗೊಳ್ತದೆ, ಅವಾಗ ಬಂದು ಪಕ್ಷಿಗಳು ಬಂದು ಪುರಾಣ ಕೇಳ್ತವೆ. ಎಂಥ ವಿಚಿತ್ರ ಲೀಲೆ ನೋಡ್ರಿ. ಆ ಪಕ್ಷಿಗಳು ದಿನನಿತ್ಯ ಕೇಳ್ತಾ ಇದ್ದಾವೆ. 3 ತಿಂಗಳ ಬಸವ ಪುರಾಣ ಮುಗಿಯಿತು. ಕೊನೆಯ ದಿವಸ ಗದ್ದಲ ಮಾಡಬೇಡ್ರಿ. ಕೊನೆ ದಿವಸ ಏನಾಯ್ತಂದ್ರೆ, ವಿಶ್ವಾರಾಧ್ಯರು ಹೇಳಿದ್ರಂತ, ಅವು ಎಲ್ಲಿ ಪಕ್ಷಿಗಳು ಕುಂತಾವ ಅದ್ರ ಕೆಳಗೆ ಸಾಣಿ ಹಾಕ್ರಿ, ಸಗಣಿಯನ್ನು ಸಾರಿಸಿ ರಂಗೋಲಿ ಹಾಕ್ರಿ ಅಂದ್ರಂತ. ಅವು ಎಲ್ಲಿ ಕುಂತಾವ ಅದ್ರ ಕೆಳಗಡೆ ಸಾಣಿ ಹಾಕಿ ರಂಗೋಲಿ ಹಾಕಿ ಅಲ್ಲಿ ಹೂಗಳನ್ನು ಚೆಲ್ರಿ ಅಂಥೇಳಿ ವಿಶ್ವಾರಾಧ್ಯರು ಹೇಳಿದ್ರು. 3 ತಿಂಗಳು ಮುಗಿದಿದೆ, ಮಂಗಲ ನಡೆದಿದೆ. ಇವತ್ತು ಪುರಾಣ ಮಂಗಲಗೊಳ್ತಾ ಇದೆ. ಅವಾಗ ಜ್ಞಾನಪೂರ್ಣಂ ಜಗಂ ಜ್ಯೋತಿ ಅಂಥೇಳಿ ಏನು ಮಂಗಳಾರತಿ ಮಾಡಿದ್ರು, ಕರ್ಪೂರಾರತಿ ಮಾಡಿದ್ರು. ತತ್ಕ್ಷಣವೇ ಅವು 2 ಗುಬ್ಬಿಗಳು, ಹಕ್ಕಿಗಳು, ಪಕ್ಷಿಗಳು ಏನಾಗಿವೆ ಅಂದರೆ, ಮ್ಯಾಲಿಂದು 2 ಪಕ್ಷಿಗಳು ಎಲ್ಲಿ ರಂಗೋಲಿ ಹಾಕಿದ್ರಲ್ಲ ಅಲ್ಲಿ ಅದ್ರ ಮ್ಯಾಲ ಬಿದ್ದು ಪ್ರಾಣ ಬಿಟ್ಟು ಅಂತ ಸತ್ತೋಗ್ಬಿಟ್ಟು. ಎಲ್ಲರೂ ಕೇಳಿದ್ರಂತೆ, ಯಪ್ಪ 3 ತಿಂಗಳ ದಿನ ಪುರಾಣ ಕೇಳಿದ್ವಿ, ಇವತ್ತು 2 ಪಕ್ಷಿಗಳಿಗೆ ರಂಗೋಲಿ ಹಾಕ್ಸಿದ್ರಿ, ಹೂವು ಹಾಕ್ಸಿದ್ರಿ, ಅವು ಪ್ರಾಣ ಪಕ್ಷಿ, ಅವ್ರದ್ದು ಸತ್ತೇ ಹೋದುವಲ್ಲ ಪಕ್ಷಿಗಳು ಅಂತಂದಾಗ ಅವಾಗ ವಿಶ್ವಾರಾಧ್ಯರು ಹೇಳಿದ್ರಂತೆ, ಹಿಂದಕ್ಕೆ ಈ ಊರಿನೊಳಗೆ ದೊಡ್ಡ ಶ್ರೀಮಂತರಿದ್ದರು. ಅವರಿಗೆ ಉಡ್ಲಕ್ಕೆ ಕಡಿಮೆ ಇದ್ದಿದ್ದಿಲ್ಲ. ಅವ್ರ ಮನ್ಯಾಗ ಬಂಗಾರ ಬೆಳ್ಳಿ ಸಂಪತ್ತು ಎಲ್ಲ ತುಂಬಿ ತಿಳ್ಕಿತ್ತು. ಆದರೆ ಜ್ಞಾನ ಒಂದು ಇದ್ದಿದ್ದಿಲ್ಲ. ಪರಮಾತ್ಮನ ಬಳಿ ಹೋದಾಗ ಪರಮಾತ್ಮ ಹೇಳದನಂತ, ನೀವು ಎಲ್ಲಿ ಕಳ್ಕೊಂಡಿರಿ ಅಲ್ಲೇ ಹುಡುಕ್ಯಾಡ್ರು ಹುಚ್ಚುಗಳೇ. ಕಳ್ಕೊಳ್ಳೋದು ಒತ್ತಾಟ, ಹುಡುಕ್ಯಾಡೋದು ಒತ್ತಾಟ ಅಂದ್ರೆ ಸಿಗೋದಿಲ್ಲ. ಒಳಗದಾನಂತೇಳಿ ಒಳಗೆ ಹೋಗೋದು, ಹೊರಗದಾನಂತೇಳಿ ಹೊರಗೆ ಹೋದ್ರೆ ಪರಮಾತ್ಮ ಸಿಗಂಗಿಲ್ಲ. ಎಲ್ಲಿ ಅದಾನ ಅಂಥೇಳಿ ದೃಢವಾದ ನಂಬಿಕೆ ಇಡ್ತೀರಿ ಅಲ್ಲಿ ಅದಾನ್. ಸಾಮಾನ್ಯ ಭಕ್ತಿಗೆ ಒಲೆಯಂಗಿಲ್ಲ, ಅನನ್ಯ ಭಕ್ತಿ ಇರಬೇಕು. ಇಲ್ಲಿ ಅಲ್ಲೇ ಭೂಲೋಕಕ್ಕೆ ಹೋಗಿ ಅಲ್ಲಿ ವಿಶ್ವಾರಾಧ್ಯ ಪುರಾಣ ಹೇಳ್ತಾ ಇದ್ದಾರೆ. ಆ ಪುರಾಣವನ್ನು ಕೇಳ್ರಿ, ನಿಮಗೆ ಜ್ಞಾನೋತ್ಪತ್ತಿ ಆಗ್ತದೆ, ನಿಮಗೆ ಮೋಕ್ಷ ಆಗ್ತದ ಅಂತ ಪರಮಾತ್ಮ ಕಳಿಸಿದ್ನಂತ. ಅದಕ್ಕೆ 3 ತಿಂಗಳು ಬಸವ ಪುರಾಣನೂ ಆಯಿತು. ಏನ್ರಿ, 3 ತಿಂಗಳು ಬಸವ ಪುರಾಣನೂ ಆಯಿತು. ಇಷ್ಟು ವರ್ಷ ನಮ್ಮ ಊರಾಗ ಪುರಾಣ ಹಚ್ಚಿದ್ನೂ ಆಯಿತು. ಏನು ಕಲ್ತೀರಿ ಅಂದ್ರೆ 0 ಮಾರ್ಕ್ಸ್. ಎಷ್ಟು ಬಿದ್ದಾವೆ ನಿಮಗಂದ್ರೆ 90, 95, 99 ಅಲ್ಲ, ಕ್ವಾಟ್ನೂರಾಗ ಮಾರ್ಕ್ಸ್ ಎಷ್ಟು ಬಿದ್ದಾವ? 0. ಯಾಕೆ 0 ಆಗ್ಯಾವ ಅಂದ್ರೆ, ಅಲ್ಲಿ ಹೇಳ್ತಾರೆ ವಿಶ್ವಾರಾಧ್ಯರು, ಯಾರ ಬಳಿ ಭಕ್ತಿ ಇಲ್ಲ, ಯಾರ ಬಳಿ ಶ್ರದ್ಧೆ ಇಲ್ಲ, ಯಾರ ಬಳಿ ವಿಶ್ವಾಸ ಇಲ್ಲ, ಯಾರ ಬಳಿ ತಿಳುವಳಿಕೆ ಇಲ್ಲ, ಪುರಾಣದಿಂದ ಯಾರು ಪರಿವರ್ತನೆ ಆಗಿಲ್ಲ, ಅವ್ರ ಜನ್ಮ ನಿರರ್ಥಕ. ಅವು ಗುಬ್ಬಿಗಳು ಅಷ್ಟೇ ಕೇಳಿ ಅವು 3 ತಿಂಗಳ ಪುರಾಣ ಅವು ಮೋಕ್ಷ ಹೊಂದ್ಯಾವ ಅಂತ ಹೇಳಿದ್ರಂತ. ಮುಂದೆ ಏನು ನಡೀತದೆ ಅನ್ನೋದನ್ನು